ಅವಂಗೇನು ಕೇಳಿದ್ರೆ ಅವಂಗೆ ಮುಂದೆ ಅಗಾಧವಾದ ಒಂದು ಗುರಿ ಇತ್ತು. ಆ ಗುರಿಯನ್ನು ಮುಟ್ಟು ಒಂದು ಛಲ ಇತ್ತು. ಆ ಛಲದ ಹತ್ರ ಛಲದ ಕಡೆ ಹೋದ ಬಿಟ್ಟರೆ ಇಲ್ಲಿ ಬಪ್ಪನಿಂದ ತನಗೆ ಅದು ಬರಬೇಕು ಇದು ಬರಬೇಕು ಏನೂ ಇಲ್ಲ. ಸುಲಭವಾಗಿ ಅವನು ದಕ್ಕದ್ದು ಅಲ್ವೇ ಅಲ್ಲ, ಭಾಳ ಕಷ್ಟದ ಹಾದಿಲಿ ಅವನು ಎದ್ದು ಬಂದಿದ್ದಾನೆ. ಅವನು ಕಲೆಗಾಗಲಿ ಯಾವುದಕ್ಕೂ ಅವನು ಅಪಚಾರ ಮಾಡ್ಕೊಂಡಿಲ್ಲ ಅಥವಾ ಒಂದು ಮುದ್ದೆಯಾಗಿ ಒಂದು ಮೂಲೆ ಸೇರಿಲ್ಲ. ಸಿಡಿದೆದ್ದು ಅವನು ತನ್ನ ಗುರಿಯನ್ನು ತಲುಪಲಿಕ್ಕೆ ಏನು ಮಾಡಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾನೆ ಅವನು. ಏನು ಕೇಳಿದ್ರೆ ಸಂಗೀತ ಅಷ್ಟೇ. ಸಂಗೀತ ಪ್ರಾಮುಖ್ಯವಾಗಿ ಸಂಗೀತ. ಅದಕ್ಕೆ ಬೆಲೆ ಕೊಟ್ಟಷ್ಟು ಅವನು ಮನುಷ್ಯರಿಗೆ ಬೆಲೆ ಕೊಟ್ಟಿಲ್ಲ. ಅಂದರೆ ಉದ್ಯೋಗಕ್ಕೋಸ್ಕರ ಮಾಡೋದು ಅಷ್ಟೇ ಅವನಿಗೆ. ಅದ್ರ ಮೇಲೆ ಅಂದರೆ ಪ್ರೇಮ ಇದ್ಕೊಂಡು ಅವನು ಮಾಡೋದಲ್ಲ ಆ ಉದ್ಯೋಗ. ಅವನ ತಲೆ ಇರೋದೆಲ್ಲ ಸಂಗೀತದಲ್ಲೇ. ಎಲ್ಲ ವಾದ್ಯ ಬಾರಿಸ್ತಾನೆ ಅವನು, ಎಲ್ಲ ವಾದ್ಯವನ್ನು ನುಡಿಸ್ತಾನೆ. ಊಟ ಕೂತ್ಕೊಂಡಾಗ ನಾವು ಎಲ್ಲ 9 ಮಕ್ಕಳು ಊಟಕ್ಕೆ ಕೂತ್ಕೊಂಡ ಮೇಲೆ ಅನ್ನಪೂರ್ಣೆ ಸದಾಪೂರ್ಣೆ ಹೇಳ್ಕೊಂಡೇ ಊಟ ಮಾಡಬೇಕಿತ್ತು. ಹರೇ ರಾಮ 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 ಹರೇ ಹರೇ ಹೇಳ್ಕೊಂಡು ಆಮೇಲೆ ಅನ್ನಪೂರ್ಣೆ ಆ ಸ್ತೋತ್ರ ಹೇಳ್ಕೊಂಡೇ ನಾವು ಅನ್ನ ತಿನ್ನಬೇಕಿತ್ತು. ಸುಮ್ಮನೆ ಎಲ್ಲ ತಿಂದರೂ ಸಿಟ್ಟು ಬಂದು ಹೋಗ್ತಿತ್ತು. ಭಾರತಕ್ಕೆ ಆವಾಗ ನಾವು ಪರಮೇಶ್ವರರ ಬಗ್ಗೆ ಮಾತಾಡ್ತಾ ಮತ್ತೆಲ್ಲೋ ಒಂದು ಕಡೆ ನಾವು ಗೋಪುತ್ರ ಬಂದೆವು ಕಾಣುತ್ತೆ. ನನಗೆ 2 ಮುಖ್ಯವಾದ ಪ್ರಶ್ನೆ ಇದೆ. ಒಂದು, ಮಣಿಪಾಲದಲ್ಲಿ ಗೋವಿಂದಗೌಡರು ಅಡ್ಮಿಟ್ ಆದಾಗ ನನಗೆ ಅವರ ಒಂದು ಆ ಹೊತ್ತಿನ ಸೇವೆ ಮಾಡುವ ಸೌಭಾಗ್ಯ ಸಿಕ್ಕಿತ್ತು. ಹೌದಾ? ಹೌದು. 7ನೇ ಕ್ಲಾಸಲ್ಲಿ ನನ್ನ ಅಪ್ಪ ಮತ್ತು ಚಿಕ್ಕಪ್ಪ ಹೋದಾಗ ಒಂದು ಚೀಲ ಅಕ್ಕಿನೂ ನಿಮ್ಗೆ ಕೊಡೋದಿಲ್ಲ, ಗಣಪತಿ ಕಳಿಸು ಹೇಳಿ ನನ್ನ ಮುಖ ನೋಡಿ. ಆ ಕಾಲದಲ್ಲಿ 21 ಚೀಲ, ಅದೇನು ಹುಡುಗಾಟಿಗೆ ಅಲ್ಲ. ಕೊನೆಗೆ 150 ರೂಪಾಯಿ ಕೊಡ್ಲಿಕ್ಕೆ ಬಾಕಿನೂ ಇತ್ತು. ನಾನು ಅದನ್ನು ಎಲ್ಲ ಮಾತಾಡ್ತಾ ಇದ್ದೆವು. ಆವಾಗ ಅವರು ತನ್ನ ಜೀವನದ ಹಿಂದೆ ಒಂದಿಷ್ಟು ನೋಡಿಕೊಂಡು ಪರಮೇಶ್ವರರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಭಾಳ ಅಭಿಮಾನದಿಂದ ಮಾತಾಡಿದ್ದನ್ನು ಕೇಳಿದ್ದೇನೆ. ನಿಮ್ಮ ಈಗ ಅವರು ಎಲ್ಲೋ ಒಂದು ಕಡೆ ರೆಬೆಲ್ ಆದದ್ದು ಅಥವಾ ತಂದೆ ಮಗನ ಮಧ್ಯೆ ಒಂದು ಡಿಸ್ಪ್ಯೂಟು ಈ ಥರದ್ದು, ಅದರ ನಂತರ ಅವರು ಅದರ ಸಾಧನೆಯನ್ನು ಅದಕ್ಕೆ ಬಳಸ್ಕೊಂಡ್ರು. ಪರಮೇಶ್ವರರ ನಾನು ಕಂಡ ಹಾಗೆ ಭಾಳ ಒಳ್ಳೆಯ ಮುಖ ಏನು ಅಂದರೆ ತಂದೆಯಿಂದಾದ ನೋವು ಇತ್ಯಾದಿಗಳನ್ನೆಲ್ಲ ಅದನ್ನು ಧನಾತ್ಮಕವಾಗಿ ಸ್ವೀಕರಿಸಿ ಅದನ್ನು ಬಹಳ ತನ್ನ ಎತ್ತರಕ್ಕೆ ಕೊಂಡು ಹೋಗುವ ಮಾರ್ಗವನ್ನಾಗಿ ಅವರು ಅದನ್ನು ಮಾಡಿಕೊಂಡ್ರು ಅಂತ ನಾನು ಭಾವಿಸ್ತೇನೆ. ಅವರು ವಾಪಸ್ ಮತ್ತೆ ಬಂದರು, ತಂದೆ ಒಟ್ಟಿಗಿದ್ರು, ಅದೆಲ್ಲ ಆಯ್ತಲ್ಲ. ಏನು ಹೇಳ್ತೀರಿ ನೀವು ಆ ಮತ್ತು ಈ 2 ದಡಗಳಲ್ಲಿ ನಿಂತು ನೋಡುವ ಸಾಕ್ಷಿ ಪ್ರಜ್ಞೆ ನೀವೊಬ್ಬರೇ? ಯಾಕಂದ್ರೆ ನೀವು ಹಿರಿಯರಾದ್ರಿಂದ ನೀವು ಅದನ್ನ ಏರಿಯಲ್ ವ್ಯೂದಿಂದ ನೋಡ್ಬೋದು. ನನ್ನ ಅನುಭವಕ್ಕೆ ನಿಲುಕದ್ದು ಅಂದರೆ ತಮ್ಮಂದು ಬಪ್ಪಂದು. ತಮ್ಮ ಅವನು ಯಾವಾಗ ಅವನಿಗೆ ಜಾಬ್ ಎಲ್ಲ ಸಿಕ್ಕಿ ಅವನು ಅಂದರೆ ಸಣ್ಣದ ಪುಟ್ಟದ ಆ ಜಾಬ್ ಸಿಕ್ಕಿದ ಮೇಲೆಲ್ಲ ಬಪ್ಪನಿಂದ ಯಾವ ಎಕ್ಸ್ಪೆಕ್ಟೇಷನ್ಸು ಅವನು ಇಟ್ಕೊಂಡಿಲ್ಲ. ಅಂದರೆ ನಿರೀಕ್ಷೆ ಇಲ್ಲವೇ ಇಲ್ಲ. ತಂದೆಯಿಂದ ಅವನು ಯಾರದ್ದು ನಿರೀಕ್ಷೆ ಮಾಡಿಲ್ಲ ನನ್ನ ಪ್ರಕಾರ. ಅವಂಗೇನು ಕೇಳಿದ್ರೆ ಅವನ ಮುಂದೆ ಅಗಾಧವಾದ ಒಂದು ಗುರಿ ಇತ್ತು. ಆ ಗುರಿಯನ್ನು ಮುಟ್ಟು ಒಂದು ಛಲ ಇತ್ತು. ಆ ಛಲದ ಹತ್ರ ಛಲದ ಕಡೆ ಹೋದ ಬಿಟ್ಟರೆ ಇಲ್ಲಿ ಬಪ್ಪನಿಂದ ತನಗೆ ಅದು ಬರಬೇಕು ಇದು ಬರಬೇಕು ಏನೂ ಇಲ್ಲ. ಅದ್ರ ಬಗ್ಗೆ ಏನು ಅವನು ಯೋಚನೆನೂ ನಾವು ಮಾಡಿಲ್ಲ ಹೇಳಿ ನನ್ನ ಅಂತರಾತ್ಮ ಹೇಳುತ್ತೆ. ಯಾಕೆಂದರೆ ನಾವು ಹತ್ತಿರದಿಂದ ಬಲ್ಲ ನನ್ನ ತಮ್ಮ ಅಲ್ವ. ಹಾಗಾಗಿ ಅವನು ಅದರಿಂದ ಏನು ಮಾಡಿಲ್ಲ. ಅವನು ಗುರಿ ಇದಕ್ಕೆ ಅವನು ಒಡ್ಕೊಂಡ್ಬಿಟ್ಟ. ಅವನನ್ನು ಲೈಫನ್ನು ಎಲ್ಲ ಮಕ್ಕಳನ್ನು ಬೆಳೆಸೋದು, ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಳೋದು, ಇದರಲ್ಲೇ ಅವನು ಬೆಳ್ಕೊಂಡು ಮುಂದೆ ಹೋದ ಬಿಟ್ಟರೆ ತನ್ನ ಕಲೆಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದು. ಮತ್ತು ತಂದೆಯಿಂದ ಯಾವ ನಿರೀಕ್ಷೆನೂ ಅವನಿಗೆ ಆಮೇಲೆ ಇರಲಿಲ್ಲ. ಆದರೆ ಮನೆಗೆಲ್ಲ ಬರ್ತಾಯಿದ್ದ, ಅವಾಗ ಬರ್ತಾಯಿದ್ದ. ಆಮೇಲೆ ಬಂದು ಎಲ್ಲರ ಜೊತೆ ಕೂತ್ಕೊಂಡು ಚೆನ್ನಾಗಿ ಆರಾಮಾಗಿದ್ದು ಊಟ ಮಾಡಿಕೊಂಡು ಎಲ್ಲ ಹೋಗೋದು, ಈ ಪದ್ಧತಿ ಎಲ್ಲ ಇತ್ತು ಒಂದು. ಆಮೇಲೆ ಅದು ಮುನ್ಸೆಲ್ಲ ಹೋಗೋಯ್ತು. ಆಮೇಲೆ ನಮ್ಮ ತಂದೆಯವರಿಗೂ ಅದೆಲ್ಲ ಅವರು ಮರ್ತುಬಿಟ್ರು. ಆಮೇಲೆ ಎಲ್ಲ ಹುಷಾರಿಲ್ಲದೆ ಇದ್ದಾಗ ನೋಡೋಕ್ಕೆಲ್ಲ ಬಂದ. ಅವನು ಸೇವೆ ಮಾಡಿದ್ದಾನೆ, ಅಂದರೆ ಆಸ್ಪತ್ರೆಯಲ್ಲೆಲ್ಲ ನೋಡ್ಕೊಂಡು ಸೇವೆ ಮಾಡಿದ್ದಾನೆ. ಹೌದು, ಅದೆಲ್ಲ ಮಾಡಿದ್ದಾನೆ ತಂದೆದು. ಹೌದು, ಮತ್ತು ತಂದೆಗೂ ಆ ಥರ ಇದರ ಸಿಚುವೇಷನ್ನಲ್ಲಿ ಸಮಾಧಾನ ಮಾಡಿದ್ದಾನೆ.
ಸೇವೆ ಮಾಡಿದ್ದಾನೆ, ಸಮಾಧಾನ ಮಾಡಿದ್ದಾನೆ. ಯಾವುದು ನನ್ನ ಕೇಳಿದ್ರೆ ಅದು ಯಾವುದು ಅವನ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ಹೇಳಿ ನನಗೆ ಕಾಣಿಸುತ್ತೆ. ಆಮೇಲೆ ಪರಮೇಶ್ವರ ಹೆಗಡೆಯವರ ಒಟ್ಟು ವಿದ್ವತ್ತು, ಅವರ ಗಾಯನ, ಅವ್ರ ಬಗ್ಗೆ ಅವರು ಗುರುವಾಗಿ ಏನು ಅನ್ನೋದನ್ನು ನೀವು ಆಗ ಹೇಳಿದ್ರಿ. ಹೌದು. ಬಟ್ ಒಬ್ಬ ಅಕ್ಕನಾಗಿ ನೀವು ಆ ತಮ್ಮನ ಬೆಳವಣಿಗೆ ಮತ್ತು ಅವರ ಗಾಯನದ ಒಟ್ಟು ಒಂದು ಶಕ್ತಿ ಮತ್ತು ಸಾಮರ್ಥ್ಯ, ಅದರ ಸಾರ್ಥಕತೆ ಬಗ್ಗೆ ಏನು ಹೇಳ್ತೀರಿ? ಅವನ ಈ ಅಭಿವೃದ್ಧಿ, ಅವನ ಈ ಕೀರ್ತಿ ಪತಾಕೆ ಅವನು ಇಡೀ ರಾಷ್ಟ್ರ ತುಂಬ ಹಾರಿಸಿದ್ದು, ಆಮೇಲೆ ಇಂಟರ್ನ್ಯಾಷನಲ್ ಕಲಾವಿದನಾಗಿ ರೂಪುಗೊಂಡಿದ್ದು, ಇದೆಲ್ಲ ಹೆಮ್ಮೆ ಅನಿಸುತ್ತೆ ನನಗೆ ಅಕ್ಕನಾಗಿ. ಎಲ್ಲ ಅವನು ಮತ್ತೆ ಸುಲಭವಾಗಿ ಅವನು ದಕ್ಕದ್ದು ಅಲ್ಲವೇ ಅಲ್ಲ, ಭಾಳ ಕಷ್ಟದ ಹಾದಿ, ಭಾಳ ಕಷ್ಟದ ಹಾದಿಲಿ ಅವನು ಎದ್ದು ಬಂದಿದ್ದಾನೆ. ಅವನು ಎಲ್ಲಿ ಹಾಗೇಳಿ ಅವನ ಕಲೆಗಾಗಲಿ ಯಾವುದಕ್ಕೂ ಅವನ ಅಪಚಾರ ಮಾಡಿಕೊಂಡಿಲ್ಲ, ಅಥವಾ ಒಂದು ಮುದ್ದೆಯಾಗಿ ಅವನ ಮೂಲೆ ಸೇರಿಲ್ಲ. ಸಿಡಿದೆದ್ದು ಅವನು ಒಂದು ತನ್ನ ಗುರಿಯನ್ನು ತಲುಪಲಿಕ್ಕೆ ಏನು ಮಾಡಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾನೆ ಅವನು. ಅದು ಹೆಮ್ಮೆ ಅನಿಸುತ್ತೆ. ಹಾಗಾಗಿ ನಾವು ಸುಮ್ಮನೆ ಅವನು ಕಲಾವಿದನಾಗಿ ಪ್ರಸಿದ್ಧ ಆಗೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇಲ್ಲ. ಅವನು ಅಷ್ಟು ಕಷ್ಟಪಟ್ಟು ಅವನು ಮೇಲೆ ಬಂದಿದ್ದಾನೆ, ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾನೆ. ಮಕ್ಕಳನ್ನೆಲ್ಲ ಹೇಗೆ ಸಾಕಬೇಕೋ ಹಾಗೆ ಸಾಕಿದ್ದಾನೆ, ಹೆಂಡತಿಯನ್ನೆಲ್ಲ ಹೇಗೆ ಇಡಬೇಕೋ ಹಾಗೆ ಇಟ್ಟಿದ್ದಾನೆ. ಎಲ್ಲ ಸಂಸಾರವನ್ನು ಒಂದು ಪ್ರೀತಿಸುವ ಒಂದು ಮನುಷ್ಯ ಬೇರೆ ಅವನು, ಬರೀ ಸಂಗೀತ ಒಂದೇ ಅಲ್ಲ. ಹಾಗೆ ಅವನು ಅದರಲ್ಲಿ ನನಗೆ ಹೆಮ್ಮೆ ಅನಿಸುತ್ತೆ ಅವನಿಗೆ. ಮತ್ತು ಇದು ಅದು ಒಂದು ನನಗೆ ಅದ್ಭುತ ಅನಿಸೋದು ಏನಂದರೆ, ಯಾವುದರಲ್ಲೂ ಅವನು ಇದು ಮಾಡಿಲ್ಲ, ಏನು ಹೇಳಿ, ಸೋತವ್ರಂಗೆ ಮೂಲೆ ಸೇರಿಕೊಂಡೇ ಇಲ್ಲ. ಸೋತವ್ರಂಗೆ ಇದ್ದು ಆ ಚೆಹರೆ ಸಹಿತ ನಾನು ನೋಡಿಲ್ಲ ಅವನು. ಇದ್ದದ್ರೊಳಗೇ ಅವನಿಗೇನು ಕೇಳಿದ್ರೆ ಸಂಗೀತ ಅಷ್ಟೇ. ಸಂಗೀತ ಪ್ರಾಮುಖ್ಯವಾಗಿ ಸಂಗೀತ. ಅದಕ್ಕೆ ಬೆಲೆ ಕೊಟ್ಟಷ್ಟು ಅವನು ಮನುಷ್ಯರಿಗೆ ಬೆಲೆ ಕೊಟ್ಟಿಲ್ಲ, ಧನಕ್ಕೂ ಬೆಲೆ ಕೊಟ್ಟಿಲ್ಲ, ಹಣಕ್ಕೂ ಬೆಲೆ ಕೊಟ್ಟಿಲ್ಲ. ಸಂಗೀತಕ್ಕೆ ಪ್ರಾಮುಖ್ಯತೆ ಕೊಟ್ಟಿರೋದು. ಮತ್ತು ಶುದ್ಧ ಸಂಗೀತ, ಅದನ್ನು ಹೇಗೆ ಇಟ್ಕೋಬೇಕು, ಅದನ್ನು ತನ್ನ ಶಿಷ್ಯರ ವರ್ಗಕ್ಕೆಲ್ಲ ಹೇಗೆ ಅದು ರವಾನಿಸಬೇಕು, ಮತ್ತು ಶಿಷ್ಯ ವರ್ಗ ಹೇಗಿರಬೇಕು, ಈ ಕಲ್ಪನೆ ಅದ್ರ ಬಗ್ಗೆನೇ ಅವನು ಚಿಂತನೆ ಮಾಡ್ತಾ ಇದ್ದ. ಬಿಟ್ಟರೆ ಮತ್ತು ಈ ಇತ್ತಿತ್ತಲಾಗಿ ನಾನು ಕಂಡದ್ದು ಅವನು ಒಂದು ಒಳ್ಳೆ ಕೃಷಿಕ, ಸಾರ್ಥಕತೆ ಕಂಡುಕೊಂಡಿದ್ದಾನೆ ಅವನು ಆ ಕೃಷಿಯಲ್ಲಿ. ಅದನ್ನು ತುಂಬ ನನಗಂತೂ ಆಶ್ಚರ್ಯ ಆಗೋಯ್ತು. ಇಷ್ಟು ವರ್ಷದ ಮೇಲೆ ಅದು ಜಾಗೃತ ಆಯ್ತಲ್ಲ. ಮುಂಚೆಯಿಂದನೂ ಕೃಷಿ ಕುಟುಂಬದಲ್ಲಿ ಹುಟ್ಟದವನದು, ಆಮೇಲೆ ಅದು ಜಾಗೃತ ಆಯ್ತಲ್ಲ. ಅದು ಎಷ್ಟು ಪ್ರಯೋಗ ಮಾಡಿದ್ದಾನೆ ಅದು ಅವನ ಬಾಯಲ್ಲೇ ಕೇಳಬೇಕು ನೀವು. ಎಷ್ಟೊಂದು ಪ್ರಯೋಗ ಮಾಡಿದ್ದಾನೆ. ಪುಟ್ಟ ತೋಟ, ಹಾಲು ತೋಟಕ್ಕೆ ಬಂದ್ಕೊಂಡು, ಅದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ಅಕ್ಕ ತಮ್ಮನ ಒಡನಾಟ ಹೇಗಿತ್ತು ನಿಮ್ಮ ಉದ್ದಕ್ಕೂ? ತಮ್ಮ ಯಾವಾಗಲೂ ನನ್ನ ಜೊತೆಗೆ ಇರ್ತಾ ಇದ್ದ. ಅಂದರೆ ಮಾನಸಿಕವಾಗಿ ನಾನು ಯಾವಾಗಲೂ ಅವನ ಜೊತೆಲೇ ಇಟ್ಕೊಂಡಿದ್ದೀನಿ. ಮಾನಸಿಕವಾಗಿ ಯಾವಾಗಲೂ ಅವನು ನನ್ನ ಜೊತೆನೇ ಇದ್ದಾನೆ. ಏನಾದ್ರೂ ಅದೇ ಅವನಿಗೆ ಅವನಿಗೆ ಏನು ಅಂದರೆ ಕುಟುಂಬ ಬೇಕು, ಕುಟುಂಬ ಬೇಡ ಅಂತ ಅವನಿಗೆ ಅನಿಸಿಲ್ಲ. ಕುಟುಂಬ ಬೇಕು, ಎಲ್ಲ ತುಂಬಿದ ಕುಟುಂಬದಲ್ಲಿ ಹುಟ್ಟಿದಾನಲ್ಲ, ಕುಟುಂಬ ಬೇಕು. ಆ ಕುಟುಂಬ ಪ್ರೇಮವನ್ನು ನಾನು ಕಂಡ್ಕೊಂಡಿದ್ದೀನಿ. ಅದು ಅವನ ಅಂತರಾತ್ಮದಲ್ಲಿರುತ್ತೆ. ಬಾಯಿ ಬಿಟ್ಟೆಲ್ಲ ಹೇಳ್ಕೊಳ್ಳಲ್ಲ ಅವನು, ಯಾವುದನ್ನು ಹೇಳ್ಕೊಳ್ಳಲ್ಲ. ಬಾಯಿ ಬಿಟ್ಟು ಅವನ ಭಾವನೆಗಳನ್ನು ಹಂಚ್ಕೊಳ್ಳೋದಂತೂ ನಾನು ನೋಡೇ ಇಲ್ಲ. ಅವನ ಭಾವನೆಗಳನ್ನು ಅವನು ಹಂಚ್ಕೊಂಡಿದ್ದೆ ನನಗೆ ಅನುಭವಕ್ಕೆ ಬಂದಿಲ್ಲ. ಆದರೆ ಅವನ ಮುಖ, ಅವನ ಕಣ್ಣು, ಅವನ ಆ ಮಾತು, ಇದರೊಳಗೇ ಸಾಮಾನ್ಯವಾಗಿ ನಾವು ಅಂದ್ಕೋತೀವಿ ನಾವು. ಅಂದರೆ ನಮಗೆಲ್ಲ ಹೆಣ್ಣುಮಕ್ಳಿಗೆಲ್ಲ ಹಾಗೆ ನಮ್ಗೆ ತುಂಬ ಅಭಿಮಾನ. ಎಲ್ಲರೂ ಹಾಗೆ ಹೇಳ್ತಾರೆ. ನಾವು ಹೆಣ್ಣುಮಕ್ಳು ಎಲ್ಲರ ಪರವಾಗಿನೂ ನಾನು ಹೇಳ್ತಾ ಇದ್ದೀನಿ. ತುಂಬ ಅಭಿಮಾನ ಅನ್ನಿಸ್ತಾ ಇದೆ ಅಣ್ಣನ ಈ ಥರ ತೋಟಗಾರಿಕೆ, ಈ ಅದರೊಳಗೇ ಆ ಸಂಗೀತದ ಅಲ್ಲಿ ಆ ಮೂಲೆಗೆ ಹೋಗಿ ಕೂತ್ಕೊಂಡ್ಬಿಟ್ಟ, ಹಾಲು ತೋಟದ ಮೂಲೆ. ಅಲ್ಲಿ ಎಲ್ಲ ತೋಟಗಳನ್ನ ಎಲ್ಲ ಅಭಿವೃದ್ಧಿಪಡಿಸಿ, ಆಮೇಲೆ ಅಲ್ಲಿಂದನೇ ಆ ಕ್ಲಾಸ್ ಮಾಡೋದು ಅದೆಲ್ಲ ಮಾಡಿಕೊಂಡು ಅವ್ನು ಮಾಡೋದಕ್ಕೆ ಎಲ್ರಿಗೂ ಅಭಿಮಾನ ಇದೆ. ನನ್ನ ತಂಗಿ ನಾಗವೇಣಿನೂ ಹಂಗೆ ಹೇಳ್ತಾ ಇದ್ಲು, ಅಕ್ಕ ಅವನಿಗಿದ್ದಷ್ಟು ಭೂಮಿ ಪ್ರೀತಿ ಯಾರಿಗೂ ಇಲ್ಲ ನಮ್ಮ ಮನೇಲಿ ಅಂತ ಹೇಳ್ತಾ ಇದ್ಲು ಅವಳು. ಮತ್ತೆ ಉಳಿದ ಸಹೋದರರ ಬಗ್ಗೆ ಮತ್ತೆ ತಂಗದಿಕ್ಕಳ ಬಗ್ಗೆ ಅವರ ನನ್ನ ಗೋಪ ಬಗ್ಗೆ ನಾನು ಹೇಳಿದ್ನಲ್ಲ, ಅವನೀಗ ನೋಡಿ ಅವ್ನಿಗೆ ರಿಟೈರ್ಡ್ ಆಯಿತು. ಈಗ ಹಾರ್ಟ್ ಆಪ್ರೇಷನ್ನು ಆಯಿತು ಅವನಿಗೆ.
ಹಾಗಾಗಿ ಮತ್ತೆ ಈಗ ಮತ್ತೆ ಮರುಜನ್ಮ ಪಡ್ಕೊಂಡು ಈಗ ಮತ್ತೆ ಅವನು ಇದರ ಕುಟುಂಬ ಪ್ರೀತಿ ಆಯ್ತಲ್ಲ, ಆಮೇಲೆ ಕೃಷಿ ಪ್ರೀತಿಯನ್ನು ಇವಾಗ ವ್ಯಕ್ತಪಡಿಸ್ತಾ ಇದ್ದಾನೆ. ಯಾಕಂದರೆ ನೀರು ಬಾರಿ ಮಾಡೋದು ಎಲ್ಲ ಮಾಡ್ತಾ ಇದ್ದಾನಂತೆ, ಕೇಳ್ತಾ ಇದ್ದೆ ನಾನು. ಅದೆಲ್ಲ ಮಾಡ್ತಾ ಇದ್ದಾನೆ, ಪ್ರೀತಿಯಿಂದ ಮಾಡ್ತಾ ಇದ್ದಾನೆ ಅದನ್ನೆಲ್ಲ. ಅವನ ಹೆಂಡ್ತಿನೂ ಇದ್ರ ಸಿತಾರ್ ಬಾರಿಸ್ತಾಳಲ್ಲ, ನಮ್ಮ ಭಾರತಿ, ತುಂಬ ಒಳ್ಳೆ ಕಲಾವಿದೆ ಅವಳು. ನಾನು ಆಗಾಗ ಪುಷ್ ಮಾಡ್ತಾ ಇರ್ತೀನಿ, ತಗೊಂಡ್ಯಾ ಸಿತಾರ್, ತಗೊಂಡ್ಯಾ, ಶುರು ಮಾಡಿದ್ಯಾ, ಪ್ರಾಕ್ಟೀಸ್ ಶುರು ಮಾಡಿದ್ಯಾ. ನಮ್ಮ ಕುಟುಂಬದಲ್ಲಿ ನೀನು ಒಬ್ಬಳೆ ಸಿತಾರ್ ಬಾರಿಸೋದು. ಮತ್ತು ಹಾಡ್ತಾಳೆ, ಧ್ವನಿನೂ ಹಾಗೆ ಇದೆ, ದೇವ್ರ ಮೇಲಿನ ಹಾಡೆಲ್ಲ ತುಂಬ ಹಾಡ್ತಾಳೆ ಅವಳು. ಅದನ್ನೆಲ್ಲ ನೀವು ಇದು ಪ್ರಾಕ್ಟೀಸ್ ಮಾಡು, ಇನ್ನಾದರೂ ಶುರು ಮಾಡು. ಈ ಹೊಸ ವರ್ಷ 25 ಬಂತು, 2025, ಈಗಾದರೂ ಶುರು ಮಾಡ್ಕೊ ಅಂತಲೂ ನಾನು ಹೇಳ್ತಾ ಇರ್ತೀನಿ, ಹೇಳಿದ್ದೀನಿ. ಆಮೇಲೆ ಅವ್ರದ್ದು ಒಂದು ಸುಖಿ ಕುಟುಂಬ ಅಂತಲೇ ಹೇಳಬೇಕು. ಆಮೇಲೆ ಇಲ್ಲಿ ನಮ್ಮ ವಿನಾಯಕ ಇದ್ದಾನಲ್ಲ ಕೆನಡಾದಲ್ಲಿ, ಅವನಿಗಂತೂ 24 ಗಂಟೆನೂ ಸಂಗೀತನೇ. ಅಂದರೆ ಇದಕ್ಕೂ ಕೆಲಸಕ್ಕೂ ಹೋಗ್ತಾನೆ ಅವನು. NTTF ಮುಗಿಸ್ಕೊಂಡು ಅಲ್ಲೇ ಹೋಗಿ ಇದು ಜಾಬ್ ಮಾಡ್ತಾ ಇದ್ದಾನೆ ಕಂಪ್ನೀಲಿ. ಅವನಿಗೆ ಅದು ಅಂದರೆ ಉದ್ಯೋಗಕ್ಕೋಸ್ಕರ ಮಾಡೋದು ಅಷ್ಟೇ ಅವನಿಗೆ. ಅದ್ರ ಮೇಲೆ ಅಂದರೆ ಪ್ರೇಮ ಇದ್ಕೊಂಡು ಅವ್ನು ಮಾಡೋದಲ್ಲ ಆ ಉದ್ಯೋಗ. ಅವನ ತಲೆ ಇರೋದೆಲ್ಲ ಸಂಗೀತದಲ್ಲೇ. ಎಲ್ಲ ವಾದ್ಯ ಬಾರಿಸ್ತಾನೆ ಅವನು, ಎಲ್ಲ ವಾದ್ಯವನ್ನು ನುಡಿಸ್ತಾನೆ. ಹಾರ್ಮೋನಿಯಂ ಅಷ್ಟು ಚೆನ್ನಾಗಿ ನುಡಿಸ್ತಾನೆ, ಕೊಳಲು ನುಡಿಸ್ತಾನೆ, ಆಮೇಲೆ ಇದು ಚೆಂಡೆ ಬಾರಿಸ್ತಾನೆ, ಮೃದಂಗ ಬಾರಿಸ್ತಾನೆ, ಇದು ವಾದ್ಯಗಳನ್ನೆಲ್ಲ ಸುಮಾರು ಬಾರಿಸ್ತಾನೆ ಅವನು. ಹಾಡ್ತಾನೆ, ಅಷ್ಟು ಒಳ್ಳೆ ಕಂಠ ಇದೆ ಅವನಿಗೆ. ಈಗಂತೂ ಇಲ್ಲಿ ಪುಣೆ ಬಿಟ್ಟ ಮೇಲೆ ಪುಣಾದಲ್ಲಿ ಅವನಿಗೆ ಸಂಗೀತದ ಒಂದು ಒಳ್ಳೆ ವಾತಾವರಣ ಸಿಕ್ಬಿಡ್ತು ಅಲ್ಲಿ. ಅಂದರೆ ಒಳ್ಳೊಳ್ಳೆ ಕಲಾವಿದರು ಇದ್ರಲ್ಲ ಅಲ್ಲಿ ಪುಣೆ. ಹೌದು, ಅದೊಂದು ಹಿಂದೂಸ್ತಾನಿ ಸಂಗೀತ ಕಾಶಿ ಅಂದರೂ ತಪ್ಪಲ್ಲ. ಅಲ್ಲಿ ಎಲ್ಲ ಸಿಕ್ಬಿಡ್ತು ಅವನಿಗೆ. ಅಲ್ಲಿಂದ ಅವನು ಶುರು ಮಾಡ್ಕೊಂಡ, ಅವರು ಮಗಳಿಗೂ ಕಲಿಸಿದ, ಆಮೇಲೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಈಗ ಸಂಗೀತ ಕ್ಲಾಸು ಮಾಡ್ತಾನೆ. ಮತ್ತು ಇದು ಆಗಾಗ ಪ್ರೋಗ್ರಾಮು ಬರುತ್ತೆ ಅವನಿಗೆ, ಪ್ರೋಗ್ರಾಮ್ ಕೊಡ್ತಾನೂ ಇರ್ತಾನೆ. ಮತ್ತು ಈ ಎಲ್ಲ ಸಂಘ ಸಂಸ್ಥೆಗಳ ಮೆಂಬರ್ ಆಗಿದ್ದಾನೆ. ಎಲ್ಲ ಕನ್ನಡದ ಸಂಘ ಸಂಸ್ಥೆಗಳ ಮೆಂಬರ್ ಆಯ್ಕೊಂಡು ಆ್ಯಕ್ಟಿವ್ ಆಗಿರ್ತಾನೆ ಅವನು ತುಂಬ. ಅದರೊಳಗೂ ಇದು ಇಂಪಾರ್ಟೆಂಟ್ ಅವನಿಗೆ ಸಂಗೀತನೂ. ಮತ್ತು ಯಾರಾದ್ರೂ ಅವನ ಕೈಲಾದ ಸಹಾಯ ಮಾಡೋದು, ತನ್ನ ಅಂದರೆ ಸಂಗೀತಕ್ಕೆ ಸಂಬಂಧಪಟ್ಟಂಗೆ ಅಥವಾ ಏನಾದರೂ ಒಂದು ಯಾರಿಗಾದ್ರೂ ಅಸಹಾಯಕತೆ ಇದ್ದರೆ ಅದಕ್ಕೆಲ್ಲ ಒಂದು ಹೃದಯ ಬೇಗ ಇದಾಗೋದು, ಕರಗೋದು, ಅದನ್ನೆಲ್ಲ ಮಾಡ್ತಾ ಇರ್ತಾನೆ ಅವನು. ನಮ್ಗೆ ಗೊತ್ತಿಲ್ಲದೆ ಹೋದಾಗ ಎಷ್ಟು ಮಾಡ್ತಾ ಇರ್ತಾನೆ ನಮ್ಗೆ ಗೊತ್ತಿಲ್ಲ. ಆದರೆ ಗೊತ್ತಿದ್ದಂಗೆ ನಾನು ನೋಡ್ಕೊಂಡಂಗೆ ಅವನು ಅದು ಒಂಥರ ದಯೆ ತುಂಬ. ಹಿರಿಯರು ಅಂದ್ರೆಲ್ಲ ತುಂಬ ಭಕ್ತಿ. ದೇವರು ಮದುವೆಗೆ ಬರುವಾಗ ಎಷ್ಟು ಏಜ್ ಇತ್ತು ಅವನಿಗೆ? ಹಾಗೆ ನಮ್ಮ NTTF ಇದು ಮುಗಿಸ್ಕೊಂಡು PUC ಮುಗಿಸ್ಕೊಂಡು ಇಲ್ಲಿ ಇದಕ್ಕೆ ಕಡೆಗೆ ಬಂದಿದ್ದಾನೆ ಅವನು. ಮೊದಲೇ ಇವರೆಲ್ಲ ಹುಟ್ಟೋಕ್ಕಿಂತ ಮುಂಚೆ ಅವನು ಇದರೊಳಗೆ ಇದ್ದ, ಅಳಕೆ ಸ್ಕೂಲಿಗೆ ಹೋಗ್ತಾ ಇದ್ದ, ಹೈಸ್ಕೂಲಿಗೆ ಹೋಗ್ತಾ ಇದ್ದ ಅವಾಗ. ನಾಗವಣಿ ಮನೆಯಲ್ಲಿ? ಹೌದು, ಇದ್ಕೊಂಡು ಹೋಗ್ತಾ ಇದ್ದ ನಮ್ಮನೆ ನಾಗವಣಿ ಮನೆಯಲ್ಲಿ. ಆಮೇಲೆ ಇಲ್ಲಿ ನನ್ನ ಇದು ಮಕ್ಕಳೆಲ್ಲ ಹುಟ್ಟಿದ ಮೇಲೆ ಅವನು NTTF ಮಾಡಿಕೊಂಡು ಪುಣಕ್ಕೆ ಹೋದ, ಜಾಬ್ ಇಟ್ಕೊಂಡು. ಆಮೇಲೆ ಅಲ್ಲಿಂದ ಕೆನಡಾಕ್ಕೆ ಹೋಗಿದ್ದಾನೆ. ಕೆನಡಾದಲ್ಲಿ ಎಲ್ಲ ಸಂಘ ಸಂಸ್ಥೆಗಳಿಗೂ ಇದ್ದಾನಂತೆ. ಮನೆಗೆ ಬರೋಕ್ಕೆ ಗೊತ್ತಿಲ್ಲ ಅವನಿಗೆ, ಅಷ್ಟು ತೊಡ್ಕೊಂಡಿದ್ದಾನೆ. ಹಾಗೆ ಮಗಳನ್ನು ಅವಳು ಯಾವ ವಿದ್ಯೆ ಕಲೀಲಿ, ಅವಳು ಸ್ಕೂಲ್ ವಿದ್ಯೆ ಎಷ್ಟೇ ಟಫ್ ಆಗಿರಲಿ, ಅವಳಿಗೆ ಎಷ್ಟೇ ಸ್ಕೂಲ್ ವಿದ್ಯೆ ಕಲೀಲಿ, ಆದರೆ ಈ ಸಂಗೀತ ಮಾತ್ರ ಅವಳು ಬಿಡಲೇಬಾರ್ದು ಅಂತ ಅದ್ರ ಮೇಲೆ ಅಂದರೆ ಒಂದು ಕಣ್ಣಿಟ್ಟಿದ್ದಾನೆ. ಅವಳು ಸಂಗೀತ ವಿದ್ಯೆ ತಪ್ಪಿಸ್ಕೋಬಾರ್ದು. ಆ ಪ್ರಾಕ್ಟೀಸು ಇದು ಎಲ್ಲ ಅವಳಿಗೂ ಅಷ್ಟೇ. ಈಗೆಲ್ಲ ಅವಳಿಗೆ ಯಾರು ಹೇಳಬೇಕು ಅಂತಿಲ್ಲ, ಅವಳಿಗೆ ಇದು ಅಂದರೆ ಆಸಕ್ತಿ ಇದ್ದುದರಿಂದ ಬೆಳೆಸ್ಕೋತಾ ಇದ್ದಾಳೆ. ತುಂಬ ಚೆನ್ನಾಗಿ ಆಡ್ತಾಳೆ ಮಗಳು. ಹೌದು. ಆಮೇಲೆ ಇದು ತಂಗಿ ಮಕ್ಕಳು, ಒಬ್ಬಳು ಜಾಬ್ ಮಾಡ್ತಾ ಇದ್ದಾಳೆ, ತಂಗಿ ಮಗಳು, ದೊಡ್ಡ ಮಗಳು. ಎರಡನೇವಳು ಈಗ PUC. ಈಗ ಅವಳು ಹಾಡೋದ್ರೊಳಗೆ ತುಂಬ ಚೆನ್ನಾಗಿ ಆಡ್ತಾಳೆ. ಅವಳಿಗೆ ಎಲ್ಲ ಸ್ಪೋರ್ಟ್ಸಲ್ಲೂ ಎಲ್ಲದರೊಳಗೂ ಇದ್ಲು ಅವಳು, ಆಲ್ರೌಂಡರ್ ಅವಳು. ಎರಡು ಚಿಕ್ಕವಳು. ಆಮೇಲೆ ತಮ್ಮ ಯಾರು ಶ್ರೀಧರ್ನ 2 ಮಕ್ಕಳು ಸಂಗೀತದಲ್ಲಿ ತುಂಬ ಹುಷಾರಿದ್ದಾರೆ, ತುಂಬ ಚೆನ್ನಾಗಿ ಹಾಡ್ತಾರೆ. ಮತ್ತು ಈ ತಮ್ಮ ಏನು ಮಾಡ್ತಾ ಇದ್ದಾನೆ ಅಂದರೆ ಈ ದೇವರ ಶ್ಲೋಕಗಳನ್ನೆಲ್ಲ ಬಾಯ್ಪಾಠ ಮಾಡಿಸೋದು.
ಎಲ್ಲದರೊಳಗೂ ಇರಬೇಕು. ಸುಮ್ಮನೆ ಆಧ್ಯಾತ್ಮಿಕ ಈಗಲೂ ಅದರೊಳಗೆ ನಮ್ಮ ತಂದೆನೂ ಹಾಗೆ ಅಲ್ಲ. ನಾವು ಊಟ ಕೂತ್ಕೊಂಡಾಗ ನಾವು ಎಲ್ಲ 9 ಮಕ್ಕಳು ಊಟಕ್ಕೆ ಕೂತ್ಕೊಂಡ ಮೇಲೆ ಅನ್ನಪೂರ್ಣೆ ಸದಾಪೂರ್ಣೆ ಹೇಳ್ಕೊಂಡೇ ಊಟ ಮಾಡಬೇಕಿತ್ತು. ಹರೇ ರಾಮ 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 ಹರೇ ಹರೇ ಹೇಳ್ಕೊಂಡು ಆಮೇಲೆ ಅನ್ನಪೂರ್ಣೆ ಆ ಸ್ತೋತ್ರ ಹೇಳ್ಕೊಂಡೇ ನಾವು ಅನ್ನ ತಿನ್ನಬೇಕಿತ್ತು. ಸುಮ್ಮನೆ ಎಲ್ಲ ತಿಂದರೂ ಸಿಟ್ಟು ಬಂದು ಹೋಗ್ತಿತ್ತು ನನ್ನ ತಂದೆಯವರಿಗೆ. ಅದೊಂದು ಸಂಸ್ಕಾರ ಕೊಟ್ಟಿದ್ದಾರೆ. ಅದು ಹಾಗೆ ಈಗ ನನ್ನ ತಮ್ಮ ಚಿಕ್ಕ ತಮ್ಮ ಶ್ರೀಧರ ಹಾಗೆ ಮಾಡ್ತಾಯಿದ್ದಾನೆ. ಅವನ ಮಕ್ಕಳಿಗೆ ಎಲ್ಲ ಶ್ಲೋಕಗಳನ್ನೆಲ್ಲ ಭಗವದ್ಗೀತೆ ಅದು ಇದು ಎಲ್ಲ ಶ್ಲೋಕಗಳನ್ನೆಲ್ಲ ಹೇಳಿಸೋದು. ಅಂದರೆ ಅವರು ಮೈಂಡಲ್ಲಿ ಈಗಲೇ ಒಂದು ಆಧ್ಯಾತ್ಮಿಕ ಒಂದು ಬೀಜವನ್ನು ಬಿಟ್ಟಲಿಕ್ಕೆ ಇದು ಮಾಡ್ತಾ ಇದ್ದಾನೆ, ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಅದು ಫಲಿಸ್ತಾ ಇದೆ. ಮತ್ತು ತುಂಬ ಶ್ರಮ ಪಡ್ತಾನೆ. ಶ್ರಮ ಪಡ್ತಾನೆ. ಹೌದು. ಈಗ ಬೆಳದಿಂಗಳ ಸಂಗೀತೋತ್ಸವಕ್ಕೆಲ್ಲ ಅವನು ಶ್ರಮ ಪಡೋದು ನೋಡಿದ್ರೆ ನಮಗೇನೆ ಇದಾಗುತ್ತೆ. ಹೌದು.